ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಕಾರಾಗೃಹದಿಂದ ಸಜ್ಜಾ ಖೈದಿಗಳು ಪರಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಖೈದಿಗಳು ತಪ್ಪಿಸಿಕೊಂಡ ಸುದ್ದಿಯನ್ನು ಕೇಳಿ ದಿಗಿಲಾಯಿತು. ರಾಜ್ಯದಲ್ಲಿ ಜೈಲುಗಳನ್ನು ಸುಧಾರಿಸುವ ಅವಶ್ಯಕತೆ ಇದೆ. ಜೈಲು ಸುಧಾರಣೆ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ. ಖೈದಿಗಳು ಪರಾರಿಯಾಗಿರೋದು ಗೃಹ ಇಲಾಖೆಯ ಲೋಪ. ಗೃಹ ಇಲಾಖೆಯನ್ನ ಬೇರೆಯವರು ವಹಿಸಿಕೊಳ್ಬೇಕು ಅಂತ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಮೊನ್ನೆ ದಿನ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೊಲೆ ಪ್ರಕರಣದ ಶಿಕ್ಷೆ ಆಗಿರ್ತಕ್ಕಂಥ 3 ಜನ ಕೈದಿಗಳು ಬೆಳಗಿನ ಜಾವ ಜೈಲಿನ ಗೋಡೆ ಹಾರಿ ತಪ್ಪಿಸ್ಕೊಂಡಿರ್ತಕ್ಕಂಥ ಸುದ್ದಿಯನ್ನು ನೋಡಿ ದಿಗಿಲಾಯಿತು. ಕಾರಣ ಜೈಲುಗಳ ಅವ್ಯವಸ್ಥೆ ಸರಿಪಡಿಸುವ ಅವಶ್ಯಕತೆ ಇದೆ. ನಾನು ಗೃಹ ಸಚಿವನಾಗಿದ್ದಾಗಲೂ ಕೂಡ ಬೆಂಗಳೂರಿನಲ್ಲಿ ಒಂದು ಸಣ್ಣ ಘಟನೆ, ಅಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥ ಘಟನೆ ನಡೆದಿತ್ತು. ಇಡೀ ಜೈಲಿನ ಅಧಿಕಾರಿಗಳನ್ನು ಬದಲಾಯಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ, ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿ ಅವರಿಗೊಂದು ಮೆಸೇಜ್ ಕೊಟ್ಟಿದ್ವಿ. ಆದರೆ ಇಲ್ಲಿ ಈಗ ಈ ಸರ್ಕಾರದಲ್ಲಿ ಕಳೆದ 3.5 ವರ್ಷದಿಂದ ಹೇಳಿ ಕೇಳೋರೇ ಇಲ್ಲಾಗಿದೆ. ಜೈಲು ಸುಧಾರಣೆ ಬಗ್ಗೆ ಈ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಗೃಹ ಇಲಾಖೆ ಬಹಳ ದೊಡ್ಡ ಲೋಪ. ಇದು ಗೃಹ ಇಲಾಖೆಯನ್ನು ನೋಡ್ತಾ ಇರುವಂಥ ಗೃಹ ಸಚಿವರು ಗೃಹ ಇಲಾಖೆ ಒಂದನ್ನು ಬಿಟ್ಟು ಅವರಿಲ್ಲ.